तेषां शुभोदयः। प्रिय विद्यार्थिनः स्वागतं। भीष्मोक्तयः इति पाठस्य द्वितीयभागं वयं पश्यामः। 4ನೇ ಶ್ಲೋಕದವರೆಗೂ ನಾವು ಈ ಪಾಠದ ಅವಲೋಕನವನ್ನು ಮಾಡಿದ್ವಿ. ಭೀಷ್ಮ ಉವಾಚ, ಇಷ್ಟೆಲ್ಲ ಪ್ರಶ್ನೆಯನ್ನು ಕೇಳಿದ್ದ ಯುಧಿಷ್ಠಿರ. ಈಗ ಭೀಷ್ಮ ಉತ್ತರವನ್ನು ಕೊಡ್ತಾ ಇದ್ದಾನೆ. ಗುರುಪೂಜಾ ಚ ಸತತಂ ವೃದ್ಧಾನಾಂ ಪರ್ಯುಪಾಸನಂ ಶ್ರವಣಂ ಚೈವ ಶಾಸ್ತ್ರಾಣಂ ಕೂಟಸ್ಥಂ ಶ್ರೇಯ ಉಚ್ಯತೆ ಅಂತ ಹೇಳಿ. ಅಂದರೆ ಗುರುಪೂಜೆಯನ್ನು ಮಾಡುವಂತಹ, ಸತತವಾಗಿ ಯಾರು ಗುರುಜನರ ಪೂಜೆಯನ್ನು ಮಾಡ್ತಾರೋ, ವೃದ್ಧರ ಪರ್ಯುಪಾಸನೆ ಅಂದರೆ ಯಾರು ಹಿರಿಯರ ಸೇವೆಯನ್ನು ಮಾಡ್ತಾರೋ, ಶಾಸ್ತ್ರಗಳ ಶ್ರವಣವನ್ನು ಮಾಡ್ತಾರೋ ಅವರು ಶಾಶ್ವತವಾಗಿ ಶ್ರೇಯಸ್ಸನ್ನು ಪಡಿತಾರೆ ಅಂಥೇಳಿ ಇದೆ. ಇಷ್ಟು ತಿಳ್ಕೊಳ್ಳೋಣ. ಮುಂದೆ ಅದರ ಅರ್ಥವನ್ನು ನೋಡ್ತಾ ಹೋಗೋಣ. ಮಾರ್ಧವಂ ಸರ್ವಭೂಷೇಷು ವ್ಯವಹಾರೇಷು ಚಾರ್ಜವಂ ವಾಕ್ಚೈವ ಮಧುರಾ ಪ್ರೋಕ್ತ ಶ್ರೇಯ ಏತದ್ ಅಸಂಶಯಂ. ಮತ್ತು ಶ್ರೇಯಸ್ಸು ಇನ್ನು ಯಾರಿಗೆ ಸಿಗುತ್ತೆ? ಸರ್ವಭೂತೇಷು, ಎಲ್ಲ ಪ್ರಾಣಿಗಳಲ್ಲಿ ಮೃದುತ್ವವನ್ನು ಹೊಂದಿರುವಂಥದ್ದು, ಅಂದರೆ ಕರುಣೆಯನ್ನು ತೋರಿಸುವಂಥದ್ದು. ವ್ಯವಹಾರೇಷು, ನಮ್ಮ ವ್ಯವಹಾರದಲ್ಲಿ ಆರ್ಜವಂ, ಸರಳತೆಯನ್ನು ಇಟ್ಟುಕೊಂಡಿರುವಂಥದ್ದು. ವಾಕ್ಚೈವ ಮಧುರ, ಮಾತು ಬಹಳ ಮಧುರವಾಗಿರುವಂಥದ್ದು. ಈ ಎಲ್ಲವೂ ಕೂಡ ಇಟ್ಟುಕೊಂಡಿರ್ತಾನಲ್ಲ ಅಂತಹ ಜನರಿಗೆ ಅಸಂಶಯವಾಗಿ, ಸಂಶಯ ಇಲ್ಲದೇನೆ ಶ್ರೇಯಸ್ಸನ್ನೋದು ಪ್ರಾಪ್ತಿಯಾಗುತ್ತೆ. ಅಹಂಕಾರಸ್ಯ ಚ ತ್ಯಾಗಃ ಪ್ರಮಾದಸ್ಯ ಚ ನಿಗ್ರಹಃ ಸಂತೋಷಶ್ಚೈಕಚರ್ಯಾ ಚ ಕೂಟಸ್ಥಂ ಶ್ರೇಯ ಉಚ್ಯತೆ. ಏನದು? ಅಹಂಕಾರದ ತ್ಯಾಗ, ಅಹಂಕಾರವನ್ನು ತ್ಯಾಗ ಮಾಡಬೇಕು. ಪ್ರಮಾದಸ್ಯ ಚ ನಿಗ್ರಹಃ, ದೋಷಗಳನ್ನು ನಿಗ್ರಹಣೆ ಮಾಡಬೇಕು. ನಮ್ಮಿಂದ ಆಗುವಂತಹ ದೋಷಗಳನ್ನು ನಾವು ಹಿಡಿತದಲ್ಲಿ ಇಟ್ಕೊಳ್ಬೇಕು. ಸಂತೋಷಶ್ಚೈಕಚರ್ಯಾ ಚ, ಸಂತೋಷ ಮತ್ತು ಏಕಚರ್ಯ, ಸ್ವಲ್ಪ ಏಕಾಂತದಲ್ಲಿ ಇರುವಂಥದ್ದು. ಕೂಟಸ್ಥಂ, ಖಂಡಿತವಾಗಿಯೂ ಶ್ರೇಯಸ್ಸನ್ನು ಕೊಡುವಂಥದ್ದು ಅಂಥೇಳಿ ಹೇಳ್ತಾ ಇದ್ದಾನೆ. ಯುಧಿಷ್ಠಿರ ಕೇಳಿದ, ಕಥಂ ಭವತಿ ಪಾಪಾತ್ಮ ಕಥಂ ಧರ್ಮಂ ಕರೋತಿ ವಾ? ಹೇಗೆ ಪಾಪಾತ್ಮ ಆಗಲಿಕ್ಕೆ ಸಾಧ್ಯ ಇದೆ? ಹೇಗೆ ಪುಣ್ಯವನ್ನು ಗಳಿಸಲಿಕ್ಕೆ, ಧರ್ಮವನ್ನು ಮಾಡಲಿಕ್ಕೆ ಸಾಧ್ಯ ಇದೆ? ಕೇನ ನಿರ್ವೇದಂ ಆದತ್ತೆ ಮೋಕ್ಷಂ ವಾ ಕೇನ ಗಚ್ಚತಿ? ಯಾರು ನಿರ್ವೇದಂ ಅಂತ ಹೇಳಿದರೆ ಸನ್ಯಾಸತ್ವವನ್ನು ಸ್ವೀಕಾರ ಮಾಡ್ತಾರೆ, ವ್ಯಾಮೋಹವನ್ನು ತ್ಯಜಿಸ್ತಾರೆ, ಯಾರು ಮೋಕ್ಷವನ್ನು ಪಡೀತಾರೆ ಅಂಥೇಳಿ ಹೇಳ್ತಾ ಇದ್ದಾನೆ. ಹೇಗೆ ಮಾನವರು ಪಾಪಾತ್ಮರಾಗ್ತಾರೆ ಅನ್ನೋದೆಲ್ಲ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಅದಕ್ಕೆ ಭೀಷ್ಮ ಹೇಳ್ತಾನೆ, ಲೋಭ ಮೋಹಾಭಿಭೂತಸ್ಯ ರಾಗದ್ವೇಷಾನ್ವಿತಸ್ಯ ಚ ನ ಧರ್ಮೇ ಜಾಯತೆ ಬುದ್ಧಿ ವ್ಯಾಜಾಧರ್ಮಂ ಕರೋತಿ ಚ. ಅವನು ಕಪಟವಾಗಿ ಧರ್ಮವನ್ನು ಮಾಡ್ತಾ ಇರ್ತಾನೆ. ಲೋಭ ಮೋಹಾಭಿಭೂತಸ್ಯ, ಲೋಭ ಇರ್ತದಂತ ಅವನಿಗೆ, ಮೋಹ ಇರ್ತದೆ. ಈ ಎಲ್ಲವುಗಳಿಂದ ಅಂದರೆ ಇನ್ನೊಬ್ಬರಿಗೆ ಸಿಗದೇ ಇರೋದು ನನ್ನ ಹತ್ರ ಇರಲಿ ಎನ್ನುವಂಥದ್ದು ಲೋಭ, ಇದು ನನ್ನದು ಎನ್ನುವಂಥದ್ದು ಮೋಹ. ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ. ಲೋಭಕ್ಕೂ ಮೋಹಕ್ಕೂ ವ್ಯತ್ಯಾಸ. ಮತ್ತು ರಾಗದ್ವೇಷಾನ್ವಿತಸ್ಯ ಚ, ಇವರು ನಮ್ಮವರು, ಇವರನ್ನು ಪ್ರೀತಿ ಮಾಡಬೇಕು, ಇನ್ನೊಬ್ಬರು ನಮ್ಮವರಲ್ಲ ಆದ್ದರಿಂದ ಅವರನ್ನು ದ್ವೇಷ ಮಾಡಬೇಕು ಎನ್ನುವಂತಹ ಸ್ವಭಾವ ಸರಿಯಲ್ಲ. ಇಂತಹ ವ್ಯಕ್ತಿಗೆ ನ ಧರ್ಮ ಜಾಯತೆ ಬುದ್ಧಿ, ಅವನಿಗೆ ಧರ್ಮದಲ್ಲಿ ಬುದ್ಧಿ ಅನ್ನೋದೇ ಬರೋದಿಲ್ಲ. ಆದರೂ ಮಾಡ್ತಾ ಇರ್ತಾನೆ ಕೆಲವು ಸರ್ತಿ. ಅಂದರೆ ಅದು ಕಪಟವಾಗಿ, ಮೋಸದಿಂದ, ಸುಮ್ಮನೆ ಡಂಭಾಚಾರಕ್ಕಾಗಿ ದೇವಸ್ಥಾನಕ್ಕೆ ಹೋಗೋದು ಬೇರೆ, ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ದೇವಸ್ಥಾನಕ್ಕೆ ಹೋಗೋದೇ ಬೇರೆ. ಯಥಾ ಕುಶಲಧರ್ಮ ಸಕುಶಲಂ ಪ್ರತಿಪದ್ಯತೆ ಕುಶಲೇನೈವ ಧರ್ಮೇಣ ಗತಿಮಿಷ್ಟಾಂ ಪ್ರಪದ್ಯತೆ. ಯಾರು ತನ್ನ ಮನಸ್ಪೂರ್ವಕವಾಗಿ ಧರ್ಮಾಚರಣೆಯನ್ನು ಮಾಡ್ತಾ ಇರ್ತಾನೋ ಅವನು ಕುಶಲವನ್ನೇ ಹೊಂದುತ್ತಾನೆ, ಅವನು ಸೌಖ್ಯವನ್ನೇ ಹೊಂದಿರ್ತಾನೆ. ಕುಶಲಪೂರ್ವಕವಾಗಿ ಧರ್ಮವನ್ನು ನಂಬಿರ್ತಾನೆ, ಅವನು ಇಷ್ಟದ ಪ್ರಾಪ್ತಿಯನ್ನು ಕೂಡ ಹೊಂದುತ್ತಾನೆ. ತನ್ನ ಜೀವನದಲ್ಲಿ ಏನು ಅಂದ್ಕೊಂಡಿರ್ತಾನೆ ಅದನ್ನು ಆಗ್ತಾನೆ. ಅತೃಪ್ಯಮಾಣೆ ನಿರ್ವೇದಂ ಆದತ್ತೆ ಜ್ಞಾನಚಕ್ಷುಷ ಪ್ರಜ್ಞಾಚಕ್ಷುರ್ ಯದಾ ಕಾಮೆ ರಸೇ ಗಂಧೆ ನ ರಜ್ಯತೆ. ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ?
ಶುಭ ಮತ್ತು ಅಶುಭ ಫಲಗಳು ಅಂತೇನು ಹೇಳ್ತೀವಿ, ಅದರಲ್ಲಿ ಅವರಿಗೆ ಅತೃಪ್ತಿನೇ ಇರೋದಿಲ್ಲ. ಜ್ಞಾನಚಕ್ಷುಷ ತಮಗೆ ಜ್ಞಾನದ ಸಾಕ್ಷಾತ್ಕಾರ ಆಗಿರ್ತದೆ. ಆದ್ದರಿಂದ ನಿರ್ವೇದ ವೈರಾಗ್ಯವನ್ನು ಆದತ್ತೆ ಹೊಂದಿಬಿಟ್ಟಿರ್ತಾರೆ. ಅವರು ಯಾವಾಗ ಪ್ರಾಜ್ಞರಾಗ್ತಾರೆ ಆಗ ಅವರು ಕಾಮದಲ್ಲಿ ಅಂದರೆ ತಮ್ಮ ಬಯಕೆಗಳನ್ನು ಪೂರೈಸಿಕೊಳ್ಳೋದರಲ್ಲಿ ರಸೆ ಅಂದರೆ ಯಾವುದಾದ್ರೂ ತಿನ್ನಬೇಕು ಎನ್ನುವಂತಹ ಆಸೆಯಲ್ಲಿ, ಗಂಧದಲ್ಲಿ ಇಷ್ಟು ಚೆನ್ನಾಗಿದೆ ವಾಸನೆ, ಸುವಾಸನೆಯ ಪೂರಿತವಾಗಿದೆ ಅನ್ನುವ ವಿಷಯದಲ್ಲಿ ಕೂಡ ಅವರು ನರಜ್ಯತೆ, ಅವರು ಆಸಕ್ತಿಯನ್ನು ತಾಳಲಿಕ್ಕೆ ಸಾಧ್ಯವೇ ಇಲ್ಲ. ಅವರು ಹೇಗಿರ್ತದೆ ಜೀವನ ಹಾಗೇ ಅವರು ಸ್ವೀಕಾರ ಮಾಡ್ತಾ ಇರ್ತಾರೆ. ಶನೈಹಿ ನಿರ್ವೇದಮಾದತ್ತೇ ಪಾಪಂ ಕರ್ಮ ಜಹಾತಿ ಚ. ನಿಧಾನವಾಗಿ ವೈರಾಗ್ಯವನ್ನು ಅಳವಡಿಸಿಕೊಳ್ತಾ ಹೋಗಬೇಕು. ಪಾಪಂ ಕರ್ಮ ಜಹಾತಿ ಚ ಅಂದರೆ ಪಾಪ ಕೆಲಸಗಳನ್ನು, ದುಷ್ಟ ಕಾರ್ಯಗಳನ್ನು ನಾವು ಬಿಡ್ತಾ ಹೋಗಬೇಕು. ಧರ್ಮಾತ್ಮ ಚೈವ ಭವತಿ, ಅದರಿಂದ ಅವನು ಧರ್ಮಾತ್ಮನಾಗ್ತಾನೆ. ಮೋಕ್ಷಂ ಚ ಲಭತೆ ಪರಂ, ಮೋಕ್ಷವನ್ನು ಕೂಡ ಪಡೀತಾನೆ ಅನ್ನೋದು ಈ ಶ್ಲೋಕಗಳಲ್ಲಿ ಭೀಷ್ಮ ನಮಗೆ ಹೇಳಿರುವಂಥ ಉಪದೇಶಗಳು. ಅದರ ಅರ್ಥಗಳನ್ನು ನೋಡೋಣ. ಸತತಂ ಸರ್ವದಾ ಅಂದರೆ ಯಾವಾಗಲೂ, ಗುರುಪೂಜಾ ಗುರುಜನ ಸಪರ್ಯ ಅಂದರೆ ಪೂಜೆ, ಅವರ ಪೂಜೆಯನ್ನು ಮಾಡುವಂಥದ್ದು. ಗುರುಜನ ಅಂತಂದರೆ ಇಲ್ಲಿ ಗುರುಗಳು ಅಂದರೆ ಬರೀ ಗುರುಗಳಷ್ಟೇ ಆಗಲ್ಲ, ಯಾರು ಪೂಜ್ಯರಿರ್ತಾರಲ್ಲ ಅವರೆಲ್ಲರೂ ಗುರುಗಳೇ ಆಗಿರ್ತಾರೆ. ಅಂದರೆ ಮನೆಯಲ್ಲಿ ಇರುವಂತಹ ತಾಯಿ ತಂದೆಯರೂ ಕೂಡ ಗುರುಜನರೇ. ಅವರ ಪೂಜೆಯನ್ನು ಅಂದರೆ ಅವರ ಸೇವೆಯನ್ನು ಮಾಡುವಂಥದ್ದು. ಅವರಿಗೆ ಹೋಗಿ ಆರತಿ ತಟ್ಟೆಯನ್ನು ಹಿಡಿದು ಮಂಗಳಾರತಿ ಮಾಡೋದು ಅಂತಲ್ಲ, ಅವರಿಗೆ ಬೇಕಾದಂತಹ ಕೆಲಸಗಳನ್ನು ನಾವು ಪೂರೈಸಿಕೊಡುವಂಥದ್ದು. ವೃದ್ಧಾನಾಂ ಪರ್ಯುಪಾಸನಂ, ನಮ್ಮ ಮನೆಯಲ್ಲಿ ಯಾರಾದರೂ ವೃದ್ಧರಿದ್ದರು ಅಂತಾದರೆ ಅವರ ಮಾತುಗಳನ್ನು ಯಾವತ್ತೂ ಮೀರದೇನೆ ಅವರ ಸೇವೆಯನ್ನು ಮಾಡುವಂಥದ್ದು. ಅಥವಾ ನಮ್ಮ ಮಾತಿಗೆ ಅವರ ಮಾತಿಗೆ ಏನಾದರೂ ವ್ಯತ್ಯಾಸ ಬರ್ತಾ ಇದೆ ಅಂತಾದರೆ ನಮ್ಮ ಮಾತನ್ನು, ನಮ್ಮ ಅಭಿಪ್ರಾಯವನ್ನು ಅವರಿಗೆ ಹೇಳಿ ಅವರಿಗೆ ಅರ್ಥೈಸಿ ಮುಂದೆ ನಡೆಯುವಂಥದ್ದು. ಈ ರೀತಿಯಾದಂಥ ಶಾಸ್ತ್ರಾಣಾಂ ಅಂದರೆ ತತ್ವೋಪದೇಶ ಗ್ರಂಥಾನಾಂ, ತತ್ವವನ್ನು ಉಪದೇಶಿಸುವಂತಹ ಗ್ರಂಥಗಳ ಶ್ರವಣವನ್ನು ಮಾಡೋದು. ಕೂಟಸ್ಥಂ ಶಾಶ್ವತವಾಗಿ ಶ್ರೇಯಸ್ಸನ್ನು ಅಂದರೆ ಪುಣ್ಯವನ್ನು, ಸುಖದಾಯಕವನ್ನು ಹೇಳುತ್ತೇವೆ. ಅಂಥವನಿಗೆ ಇಷ್ಟೆಲ್ಲ ಯಾರು ಮಾಡ್ತಿರ್ತಾರೋ ಅಂಥವನಿಗೆ ಶಾಶ್ವತವಾಗಿ ಸುಖದಾಯಕವಾದಂಥ ಶ್ರೇಯಸ್ಸು ಸಿಗುತ್ತೆ. ಸರ್ವಭೂತೇಷು ಎಲ್ಲ ಪ್ರಾಣಿಗಳಲ್ಲಿ ಮಾರ್ದವಂ ಮೃದು ಸ್ವಭಾವದ ವರ್ತನೆಯನ್ನು, ಕರುಣೆಯನ್ನು ಯಾರು ತೋರಿಸ್ತಾ ಇರ್ತಾರೆ. ವ್ಯವಹಾರೇಷು ನಿತ್ಯ ನಾವು ವ್ಯವಹಾರ ಮಾಡ್ತಾ ಇರುವಂತಹ ಕಾರ್ಯಕಲಾಪಗಳಲ್ಲಿ ಆರ್ಜವಂ ಸರಳತೆಯನ್ನು. ಅಪಿಚ ಪ್ರೋಕ್ತ ಮಧುರ ವಾಕ್ ಅಂದರೆ ಹಿತವಾದಂತಹ ಒಳ್ಳೆಯ ಮಾತುಗಳನ್ನು ಆಡೋದು, ದುಷ್ಟಪೂರಿತವಾದಂಥ ಮಾತುಗಳಲ್ಲ ಮತ್ತು ಖಂಡನೀಯವಾದಂಥ ಮಾತುಗಳಲ್ಲ. ಒಂದು ಹಿತವಾಗಿ ಅವರಿಗೆ ಒಂದು ಒಳ್ಳೆಯ ಮನೋಭಾವನೆಯನ್ನು ಬೆಳೆಸೋ ಥರ ಮಾತುಗಳನ್ನು ಆಡಬೇಕು. ಇವೆಲ್ಲವೂ ಕೂಡ, ಈ ಎಲ್ಲ ಕಾರ್ಯಗಳು ಶ್ರೇಯ ಪುಣ್ಯಜನಕವಾದವುಗಳು. ಅಸಂಶಯಂ, ಸಂಶಯ ಇಲ್ಲ, ಶಂಕನೇ ಇಲ್ಲ, ಬೇಡ. ಅದು ಎಲ್ಲವೂ ಕೂಡ ಚಿತ್ತಶುದ್ಧಿ ಸಾಧನಾನಿ ಅಂದರೆ ನಮ್ಮ ಮನಸ್ಸಿನ ಶುದ್ಧಿಗೆ ಸಾಧನಗಳು, ಎಕ್ವಿಪ್ಮೆಂಟ್ಸ್ ಇವೆಲ್ಲ. ಇವುಗಳನ್ನೆಲ್ಲ ಮಾಡಬೇಕು ಅಂಥೇಳಿ 5-6ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಆ 5-6ನೇ ಶ್ಲೋಕದ ಅಂಶಗಳನ್ನು ನಾವು ಏನಾದರೂ ಜೀವನದಲ್ಲಿ ಅಳವಡಿಸಿಕೊಂಡ್ವಿ ಅಂತಾದರೆ ನಮಗೂ ಕೂಡ ಶ್ರೇಯಸ್ಸು ಕಟ್ಟಿಟ್ಟ ಬುತ್ತಿ. ಅಹಂಕಾರಸ್ಯ ಗರ್ವವನ್ನು ಪಡಬಾರದು, ತ್ಯಾಗ ಮಾಡಬೇಕು. ಪ್ರಮಾದಸ್ಯ ದೋಷದ ನಿಗ್ರಹ ನಿಯಂತ್ರಣಗಳನ್ನು ಮಾಡಬೇಕು. ಅಂದರೆ ಒಂದು ಸರ್ತಿ ಮಾಡಿದ ತಪ್ಪನ್ನು ಇನ್ನೊಂದು ಸರ್ತಿ ಮಾಡಬಾರ್ದು. ತಪ್ಪುಗಳನ್ನು ನಿಗ್ರಹ ಮಾಡ್ತಾ ಬರಬೇಕು, ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಚೈವ ಅಪಿಚ ಸಂತೋಷ ಪ್ರಮೋದ ಅಂದರೆ ಸಂತೋಷವು ಇಟ್ಕೊಂಡಿರಬೇಕು. ಮನಸ್ಸಿನಲ್ಲಿ ಯಾವಾಗಲೂ ಸುಖ ಸಂತೋಷಗಳನ್ನು ಮುಖದಲ್ಲಿ ತೋರಿಸ್ತಾ ಇರಬೇಕು. ಏಕಚರ್ಯ ಏಕಾಂತದಲ್ಲಿ ವಾಸ ಮಾಡ್ತಾ ಇರಬೇಕು. ಕೂಟಸ್ಥಂ ಶಾಶ್ವತವಾಗಿ ಶ್ರೇಯಸ್ಸನ್ನೋದು ಪುಣ್ಯಜನಕಗಳಾಗಿ ಉಚ್ಯತೆ ಹೇಳ್ತವೆ. ಮಾನವನು ಪಾಪಾತ್ಮ ಅಂದರೆ ದುರಾಚಾರಿ ಆಗ್ತಾನೆ. ಕಥಂ ಭವತಿ, ಹೇಗಾಗ್ತಾನೆ, ಯಾವ ಪ್ರಕಾರದಿಂದ ಅಂದರೆ ಧರ್ಮವನ್ನು ಸತ್ಕರ್ಮಗಳನ್ನು ಕಥಂ ಕರೋತಿ, ಹೇಗೆ ಮಾಡ್ತಾನೆ. ನಿರ್ವೇದಂ ವೈರಾಗ್ಯವನ್ನು ಹೇಗೆ ಹೊಂದುತ್ತಾನೆ. ಮೋಕ್ಷವನ್ನು ಹೇಗೆ ಅವನು ಪಡೀತಾನೆ ಅನ್ನೋದು ಈ ಶ್ಲೋಕದಲ್ಲಿ ಕೇಳಿರುವಂಥ ಪ್ರಶ್ನೆಗಳು. ಲೋಭ ಮೋಹಾಭಿಭೂತಸ್ಯ ಆಶೆಯನ್ನು ಇಟ್ಟುಕೊಳ್ಳೋದು, ಮೋಹವನ್ನು ಇಟ್ಟುಕೊಳ್ಳೋದು, ಈ ಎಲ್ಲ ದೋಷಗಳಿಂದ ಅಧೀನವಾದಂತಹ ರಾಗದ್ವೇಷಾನ್ವಿತಸ್ಯ, ರಾಗ ಅಂದರೆ ಪ್ರೀತಿ, ದ್ವೇಷ ಅಂದರೆ ಅಸೂಯೆ ಮುಂತಾದ ಎಲ್ಲ ಗುಣಗಳು.
ಅವುಗಳೆಲ್ಲದಿಂದ ಕೂಡಿದಂತಹ ಧರ್ಮೇ ಸತ್ಕರ್ಮಗಳಲ್ಲಿ ಬುದ್ಧಿ ಅನ್ನೋದು ಮನುಷ್ಯನಿಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಇವೆಲ್ಲವೂ ಗುಣಗಳು ಇತ್ತು ಅಂತಾದರೆ ಧರ್ಮದಲ್ಲಿ ಆಸಕ್ತಿ ಅನ್ನೋದು ಬರಲಿಕ್ಕೆ ಸಾಧ್ಯ ಇಲ್ಲ. ನ ಜಾಯತೆ ಚ ಧರ್ಮಂ ಸತ್ಕರ್ಮಂ ಅಂದರೆ ಸತ್ಕರ್ಮಗಳನ್ನು ವ್ಯಾಜಾತ್ ಕಪಟದಿಂದ ಮಾಡ್ತಾ ಇರ್ತಾನೆ. ಅಪದೇಶಾತ್ ಅಂದರೆ ಇನ್ನೊಬ್ಬರಿಗೆ ತೋರ್ಪಡಿಸಲಿಕ್ಕೋಸ್ಕರ ಮಾಡ್ತಾ ಇರ್ತಾನೆ. ಕರೋತಿ ಏವಂ ಕಾಮಕ್ರೋಧಾದಿಭಿ ಆಕೃಷ್ಟ ಮನುಜ ಪಾಪಾತ್ಮ ಭವತಿ. ಕಾಮ ಕ್ರೋಧಗಳಿಂದ ಕೂಡಿದಂತಹ ಮನುಷ್ಯ ಪಾಪಾತ್ಮ ಆಗ್ತಾನೆ. ಯಥಾ ಏನ ಪ್ರಕಾರೇಣ ಯಾವ ರೀತಿಯಾಗಿ ಸಹ ಅಸೌ ಮಾನವ ಕುಶಲಧರ್ಮ ಸತ್ಕರ್ಮಗಳಲ್ಲಿಯೇ ಯಾವಾಗಲೂ ನಿರತನಾಗಿರ್ತಾನೆ, ಅವುಗಳ ಆಚರಣೆಯನ್ನು ಮಾಡ್ತಾ ಇರ್ತಾನೆ. ಕುಶಲಂ ಶುಭ ಫಲವನ್ನೇ ಹೊಂತಾನೆ. ಧರ್ಮೋ ರಕ್ಷತಿ ರಕ್ಷಿತಃ ಎನ್ನುವಂತಹ ಮಾತಿನಂತೆ ಧರ್ಮಾಚರಣೆಯನ್ನು ನಾವು ಯಾವಾಗ ಒಳ್ಳೆಯ ಉದ್ದೇಶದಿಂದ ನಾವು ಪ್ರಾಮಾಣಿಕವಾದ ಪ್ರಯತ್ನದಿಂದ ಮಾಡ್ತಾ ಇರ್ತೀವೋ ಆವಾಗ ನಮಗೆ ಧರ್ಮವೇ ನಮ್ಮನ್ನು ಕಾಪಾಡುತ್ತೆ. ಕುಶಲಂ ಪ್ರತಿಪದ್ಯತೆ ಶುಭ ಫಲವನ್ನೇ ಕೊಡುತ್ತೆ. ಸಹ ಕುಶಲೇನೈವ ಕ್ಷೇಮಕರವಾದಂತಹ ಧರ್ಮೇಣ ಸತ್ಕರ್ಮದ ಆಚರಣೆಯಿಂದ ಇಷ್ಟಾಂ ತನಗೆ ಈಪ್ಸಿತವಾದಂಥ ಬಯಸಿದಂತಹ ಗತಿ ಅನ್ನೋದು ಸದ್ಗತಿ ಅನ್ನೋದು ಸಿಗುತ್ತೆ. ಈ ಪ್ರಪಂಚದಲ್ಲೂ ಕೂಡ ಮತ್ತು ಬೇರೆ ಒಂದು ಪ್ರಪಂಚ ಅಂದರೆ ಸ್ವರ್ಗ ನರಕಾದಿಗಳನ್ನು ಏನು ಹೇಳ್ತೀವಿ ಅದರಲ್ಲೂ ಕೂಡ ಒಳ್ಳೆಯ ಸದ್ಗತಿ ಅನ್ನೋದು ಸಿಗುತ್ತೆ. ಪ್ರಪದ್ಯತೆ ಅವಾಪ್ನೋತಿ ಹೊಂದುತ್ತಾನೆ. ಧರ್ಮಾತ್ಮ ಯಾರು ಅತೃಪ್ಯಮಾಣಾಹ ಅಂದರೆ ಆ ಶುಭ ಮತ್ತು ಅಶುಭ ಫಲಗಳಲ್ಲಿ ತೃಪ್ತಿನೇ ಇರೋದಿಲ್ಲ ಅಂತಂದರೆ ಅವರಿಗೆ ಸಾಕಾಗಲ್ಲ ಅಂತ ಅರ್ಥ ಅಲ್ಲ, ಅವರಿಗೆ ಅದರ ಮೇಲೆ ಆಸಕ್ತಿ ಇಲ್ಲ ಅಂತ. ಜ್ಞಾನಚಕ್ಷುಷ ಜ್ಞಾನದ ರೂಪದ ಕಣ್ಣುಗಳಿಂದ ಒಳಗಿನ ಆಂತರ್ಯದ ಕಣ್ಣುಗಳು ಅಂತ ಏನು ಕರಿತೀವಿ ಆ ಕಣ್ಣಿನಿಂದ ಅವರು ನೋಡ್ತಾ ಇರ್ತಾರೆ. ಆದ್ದರಿಂದ ನಿರ್ವೇದಂ ವೈರಾಗ್ಯವನ್ನು ಆದತ್ತೇ ಪ್ರಾಪ್ನೋತಿ ಹೊಂದಿರ್ತಾರೆ. ತತಃ ಸಹ ಪ್ರಜ್ಞಾಚಕ್ಷು ಯಾವಾಗ ಜ್ಞಾನದ ಕಣ್ಣು ತೆರೆದಿರ್ತದೆ ಆಗ ಅವರಿಗೆ ತಮ್ಮ ಬಯಕೆಯನ್ನು ಪೂರೈಸಿಕೊಳ್ಳುವುದರಲ್ಲಿ ಮತ್ತು ರಸದಲ್ಲಿ ಅಂದರೆ ನಮಗೇನು ಅದನ್ನು ತಿನ್ನಬೇಕು ಇನ್ನು ತಿನ್ನಬೇಕು ಅಂತ ಆಸೆ ಇರುತ್ತಲ್ಲ, ಆ ಯಾವುದೇ ಜಿಹ್ವಾ ಚಾಪಲ್ಯ ನಾಲಿಗೆಯ ರುಚಿ ಅನ್ನೋದು ಬೇಕಾಗಿರಲ್ಲ. ಗಂಧೆ ಒಳ್ಳೆಯ ಗಂಧಗಳಲ್ಲಿ ಸುಗಂಧ ದ್ರವ್ಯಗಳಲ್ಲಿ ಅವ್ರಿಗೆ ನರಜ್ಯತೆ ಅವ್ರಿಗೆ ಆಸಕ್ತಿನೇ ಇರೋದಿಲ್ಲ. ಪ್ರಜ್ಞಾಚಕ್ಷು ಯಾವಾಗ ಇಷ್ಟೆಲ್ಲ ಆಸಕ್ತಿ ಇರೋದಿಲ್ಲ ಯಾವಾಗ ಅವರು ಜ್ಞಾನ ಸಾಧನವಾದಂತಹ ಶಾಸ್ತ್ರವನ್ನು ಓದ್ತಾ ಇರ್ತಾರೆ ಅಂಥದ್ರಲ್ಲಿ ಕಣ್ಣನ್ನು ಇಟ್ಟಿರ್ತಾರೆ. ಬಹಿರ್ಲೋಕ ಅಂತೇನು ಕರಿತೀವಿ ಇವುಗಳೆಲ್ಲ ಸ್ಪರ್ಶದ ರೂಪವಂತಹ ಸುಖ, ಆಮೇಲೆ ತಿನ್ನುವುದರಲ್ಲಿ ಸಿಗುವಂತಹ ಸುಖ, ಮತ್ತು ನಮ್ಮ ಬಯಕೆಗಳ ಈಡೇರಿದಾಗ ಆಗುವಂತಹ ಖುಷಿಗಳು ಇವುಗಳನ್ನೆಲ್ಲ ಬಿಟ್ಟುಬಿಟ್ಟಿರ್ತಾರೆ ಅವರು. ಸಾಧಕ ನರಹ ಮತ್ತೊಂದು ಸರ್ತಿ ಹೇಳಿದರು, ಯಾರು ಸಾಧಕ ನರರು ಆಗ್ತಾರೆ ಶನೈಹಿ ಕ್ರಮವಾಗಿ ಅಂದರೆ ನಿಧಾನವಾಗಿ ಒಂದೊಂದನ್ನು ನಿರ್ವೇದಂ ವೈರಾಗ್ಯವನ್ನು ಅಳವಡಿಸ್ಕೊಳ್ತಾ ಹೋಗ್ತೀವಿ. ಒಮ್ಮೆ ಎಲ್ಲ ಅಳವಡಿಸ್ಕೊಳ್ತೀವಿ ಅಂದರೆ ಆಗಲ್ಲ. ಅಲ್ಪಾರಂಭಂ ಕ್ಷೇಮಕರಂ ಅಲ್ಪವಾಗಿ ಆರಂಭ ಮಾಡಬೇಕು, ನಿಧಾನವಾಗಿ ನಾವು ಅದನ್ನು ಬೆಳೆಸ್ತಾ ಹೋಗಬೇಕು. ಅಭ್ಯಾಸವನ್ನು ಹಾಗೆ ಮಾಡಬೇಕು. ದಿನ ಕೂತ್ಕೊಂಡು 15 ಶ್ಲೋಕ ಓದ್ತೀನಿ ಅಂದರೆ ಆಗಲ್ಲ. ದಿನ ಕೂತ್ಕೊಂಡು ನಿಧಾನಕ್ಕೆ ನಮ್ಮ ಕೆಪ್ಯಾಸಿಟಿಯನ್ನು ನಮ್ಮ ಯೋಗ್ಯತೆಯನ್ನು ಬಿಲ್ಡ್ ಮಾಡ್ತಾ ಹೋಗಬೇಕು. ಆದತ್ತೆ ಪ್ರಪದ್ಯತೆ ಆಗತ್ತೆ, ವೈರಾಗ್ಯವನ್ನು ಹೊಂತೇವೆ. ಪಾಪಂ ಕರ್ಮ ದುಷ್ಟ ಕಾರ್ಯಗಳು ಜಹಾತಿ ತ್ಯಜಿಸಬೇಕು. ಚೈವ ಅಪಿ ಚ ಧರ್ಮಾತ್ಮ ಸತ್ಕರ್ಮ ಅನುಷ್ಠಾನ ನಿರತಃ ಭವತಿ ಅವರು ಯಾವಾಗಲೂ ಸತ್ಕರ್ಮದಲ್ಲಿ ನಿರತರಾಗಿರ್ತಾರೆ. ಪರಂ ಶ್ರೇಷ್ಠವಾದಂಥ ಮೋಕ್ಷವನ್ನು ಕೂಡ ಲಭತೆ ಹೊಂದುತ್ತಾರೆ. ಈ ರೀತಿ ಮುಕ್ತಿಯನ್ನು ನಾವು ಪಡಿಬೋದು. ಮುಕ್ತಿ ಅಂದರೆ ಯಾವುದೋ ಬೇರೆ ಲೋಕದಲ್ಲಿದೆ ಅಂತ ನಾವು ತಿಳ್ಕೊಳ್ಬಹುದು. ಆದರೆ ಇನ್ನೊಂದು ನಾವು ಈ ಪ್ರದೇಶದಲ್ಲಿ ನಾವು ಏನು ಈ ಲೋಕದಲ್ಲಿ ಬದುಕ್ತಾ ಇದ್ದೀವಲ್ಲ ಇದರಲ್ಲೂ ಕೂಡ ಬಹಳ ಒಳ್ಳೆಯವನು, ಏನು ಒಳ್ಳೆಯ ಜೀವನವನ್ನು ಸಾಗಿಸಿದ ಇವನು ಅಂಥೇಳಿ ಇನ್ನೊಬ್ಬರು ನಮಗೆ ಹೊಗಳಿದರು ಅಂತಾದರೆ ಅಂತಹ ಒಂದು ಒಳ್ಳೆಯ ಮಾತುಗಳು ನಮ್ಮ ಮೇಲೆ ನಮ್ಮ ವ್ಯಕ್ತಿತ್ವದ ಮೇಲೆ ಅವರು ಮಾತನಾಡ್ತಾರೆ ಅಂತಾದರೆ ಅದಕ್ಕಿಂತ ಮುಕ್ತಿ ಅನ್ನೋದು ಬೇರೊಂದಿಲ್ಲ. ಅಂದರೆ ಶಾಶ್ವತವಾದಂತಹ ನೆಮ್ಮದಿ ಸಿಗೋದು, ನಮಗೆ ತೃಪ್ತಿ ಅನ್ನೋದು ಸಿಗೋದು ಈ ಎಲ್ಲ ಸತ್ಕರ್ಮಗಳಿಂದನೇ ಅಂತ ತಿಳ್ಕೊಳ್ಳೋಣ. ಹಾಗಾಗಿ ಒಳ್ಳೆಯ ಕರ್ಮಗಳನ್ನು, ಪ್ರಾಮಾಣಿಕವಾದಂತಹ ಕೆಲಸಗಳನ್ನು ಮತ್ತು ಉತ್ತಮವಾದಂತಹ ರೀತಿಯಲ್ಲಿ ನಾವು ಈ ಭೀಷ್ಮನ ಉಕ್ತಿಗಳನ್ನು, ಭೀಷ್ಮನ ಮಾತುಗಳನ್ನು ಕೇಳ್ತಾ ಇದರಲ್ಲಿ ಯಾವುದಾದ್ರೂ ಪದಗಳ ಬಗ್ಗೆ ಸಂಶಯ ಇದ್ದರೆ, ಪದಗಳಲ್ಲಿ ಅರ್ಥ ಆಗದೇ ಹೋದಲ್ಲಿ ನೀವು ನನಗೆ ಇದನ್ನು ಪ್ರಶ್ನೆ ಮಾಡಬಹುದು. ಮತ್ತು ಏನು ಮಾಡ್ಬೋದು, ಪ್ರಶ್ನೆನೂ ಮಾಡ್ಬೋದು,
ಮತ್ತು ಅದರ ಬಗ್ಗೆ ಚರ್ಚೆ ಕೂಡ ಮಾಡಬಹುದು. ಇದರಲ್ಲಿ ಕವಿ ಪರಿಚಯ ಆಗಿದೆ ಮತ್ತು ಭೀಷ್ಮನ ಉಕ್ತಿಗಳ ಪ್ರದರ್ಶನವೂ ಕೂಡ ಆಗಿದೆ. ಹಾಗಾಗಿ ಅದನ್ನೆಲ್ಲವನ್ನು ನೋಡಿ ಅಭ್ಯಾಸವನ್ನು ಬರೀರಿ. ಇನ್ನು ಈ ಪಾಠದಲ್ಲಿ ಇನ್ನೇನಾದರೂ ಬಿಟ್ಟಿದೆ ಅಥವಾ ಅದರಲ್ಲಿ ಯಾವುದಾದ್ರೂ ಅರ್ಥ ಆಗಿಲ್ಲ ಅಂತಾದರೆ ಅದನ್ನು ಒಂದು ಕಡೆ ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಅದನ್ನು ನನಗೆ ಮುಂದಿನ ಕ್ಲಾಸ್ನಲ್ಲಿ ನೀವು ಕೇಳಬಹುದು. ಸರಿನಾ?